ಈ ನಮ್ಮ ಮಲೆನಾಡು ಅದರಲ್ಲಿ ಶೃಂಗೇರಿ ಕಡೆ ಮಕ್ಕಳಿಗೆ ಬುದ್ಧಿ ಜಾಸ್ತಿ ಬ್ರಿಲಿಯಂಟ್ ಇರ್ತಾರೆ, ಒಳ್ಳೆ ಮಾರ್ಕ್ಸ್ ತೆಗಿತಾರೆ ಅಂತ ಹೇಳ್ತಾರೆ. ಅದಕ್ಕೆ ಕೆಲವರು ಹೇಳೋದು ಇದಕ್ಕೆ ಶಾರದೆಯ ಅನುಗ್ರಹ ಇದೆ ಅಂಥೇಳಿ. ಇನ್ನು ಕೆಲವರು ಇಲ್ಲಿನ ಯಾವುದಾದ್ರು ಗಿಡಮೂಲಿಕೆ ತಿಂತಾರೆ, ಮಲೆನಾಡಲ್ವಾ, ಸುಮಾರೆಲ್ಲ ಗಿಡಮೂಲಿಕೆಗಳಿರ್ತವೆ, ಒಂದೆಲ್ಗ ಅಂತ ಏನೇನಿರುತ್ತೆ ಅಂಥೇಳಿ. ಅವರೊಂಥರ ಸರಿನೇ, ಯಾಕಂದರೆ ಒಂದು ಗಿಡಮೂಲಿಕೆ ಇದೆ, ಅದರಿಂದ ನಾವು ಚಿಕ್ಕಲ್ಲಿರ್ಬೇಕಾದ್ರೆ ನಮಗೆ ಒಳ್ಳೆ ಮಾರ್ಕ್ಸ್ಗಳು ಬರ್ತಾಯಿದ್ದು, ಸ್ವಲ್ಪ ಲೈಫಲ್ಲಿ ಶಿಸ್ತು ಕೂಡ ಬಂದಿತ್ತು. ಆ ಗಿಡಮೂಲಿಕೆ ಯಾವುದು ಗೊತ್ತಾ? ನೋಡಿ, ಇಲ್ಲಿದೆಯಲ್ಲ ಇದು, ಇದ್ರ ಹೆಸರು ಲಕ್ಕಿ ಅಂತ ಕರೀತಾರೆ. ಸ್ವಲ್ಪ ಮಳೆ ಬಂದು ಉದುರೋಗಿದೆ ಅಲ್ಲೇ. ಇದು ನಮಗೆ ಮಾರ್ಕ್ಸ್ ತೆಗಿಲಿಕ್ಕೆ ಭಾಳ ಹೆಲ್ಪ್ ಮಾಡ್ತಾಯಿತ್ತು. ಇದನ್ನು ಹೇಗೆ ಬಳಸೋದು ಗೊತ್ತಾ? ಇದರಿಂದ ಕಷಾಯ ಏನೂ ಅಲ್ಲ. ಇದೇನು ಮಾಡ್ಕೊತಿದ್ದಾರೆ ಅಂತ ಹೇಳಿದ್ರೆ, ನಾವು ಅಕಸ್ಮಾತ್ ಕಮ್ಮಿ ಮಾರ್ಕ್ಸ್ ತೆಗೆದ್ರೆ ಅಥವಾ ಏನಾರು ಪೋಲಿತನ ಮಾಡಿದರೆ ಈ ಮೂಲಿಕೆನ ಹೀಗೆ ಮುರಿಯೋರು, ಯಾರೋ ಪೇರೆಂಟ್ಸ್ ಆಗಲಿ ಟೀಚರೇ ಆಗಲಿ, ಹಿಂಗೆ ಮುರಿದ್ರೆ ಕೈಗೆ ಬರುತ್ತೆ. ಆಮೇಲೆ ಇದು ಎಲೆನೆಲ್ಲ ತೆಗೆದ್ರೆ ನಿಮಗೊಂದು ಲಕ್ಕಿ ಬರ್ಲ್ ಅಂತ ಆಗುತ್ತೆ. ಆ ಬರ್ಲ್ ತೊಗೊಂಡು ಏನು ಕಷಾಯ ಗಿಷನಲ್ಲ, ಏನೂ ಅಲ್ಲ, ಬರ್ಲ್ ತೊಗೊಂಡು ನಾಯಿ ಹೊಡೆದಂಗೆ ಹೊಡಿತಾಯಿದ್ರು ಅಷ್ಟೇ. ನೆಕ್ಸ್ಟ್ ಎಕ್ಸಾಮಲ್ಲಿ ಎಲ್ಲ ಬಂದು ಆರಾಮಾಗಿ ಏನು ತುಟಿಕ್ ಪಿಟಿಕ್ಕಿಂದಾಗ ಹೋಗಿ ಕೂತ್ಕೊಂಡು ಚೆನ್ನಾಗಿ ಓದಿ ಮಾರ್ಕ್ಸ್ ತೆಗಿತಾಯಿದ್ರು ಮಕ್ಕಳು, ನಾವೇ, ಆಯಿತಾ. ಆಮೇಲೆ ಪೋಲಿತನೂ ಇಲ್ಲ. ಯಾರ್ಯಾರಿಗೆ ಆ ಟೈಮಲ್ಲಿ ಲಕ್ಕಿ ಬರ್ಲ್ ಯೂಸ್ ಮಾಡಿದಾರಲ್ಲ ಅವರೆಲ್ಲ ಇವತ್ತು ಭಾಳ ಒಳ್ಳೆ ಸ್ಥಾನದಲ್ಲಿದ್ದಾರೆ. ಹಾಗಂತ ನಾನೇನು ಇದನ್ನು ಪನಿಷ್ಮೆಂಟ್, ಕಾರ್ಪೊರಲ್ ಪನಿಷ್ಮೆಂಟನ್ನು ಸಪೋರ್ಟ್ ಮಾಡ್ತಾಯಿಲ್ಲ. ಬಟ್ ಆವಾಗ ಈ ಮೂಲಿಕೆ ನಮ್ಗೆ ಒಳ್ಳೆ ಚೆನ್ನಾಗಿ ಕೆಲಸ ಮಾಡಿತ್ತು. ಈ ಮೂಲಿಕೆ ಬಳಸದೇ ಇರತಕ್ಕಂಥ ಮಕ್ಕಳೆಲ್ಲ ಇವತ್ತು ಕುಡುಕರಾಗಿ ಬೀದಿ ಬಿದ್ದಿದ್ದಾರೆ. ನಾವು ಸ್ವಲ್ಪ ಉದ್ಧಾರ ಆಗಿದ್ದಕ್ಕೆ ಕಾರಣ ಈ ಗಿಡಮೂಲಿಕೆ. ಇದ್ರ ಹೆಸರು ಲಕ್ಕಿ ಅಂತ ಕರೀತಾರೆ. ಅದೇ ನಮ್ಗೆ ಲಕ್ಕಿನೂ ಆಯಿತು. ಅಲ್ಲ, ಹಾಗೆ ನಮ್ಮ ಪೇರೆಂಟ್ಸ್ನ ಹೊಡಿತಾ ಇರಲಿಲ್ಲ ಬಾರಿಯನ್ನು, ಆದರೆ ಒಂದೊಂದು ಸಾರಿ ಎಲ್ಲೋ ಒಂದು ಸಾರಿ ಪೋಲಿತನ ಮಾಡ್ತಾಯಿದ್ವಲ್ಲ ಸಹಜವಾಗಿ, ಆವಾಗ ಈ ಬರ್ಲಲ್ಲಿ ಏಟು ಬೀಳೋದು. ಅದು ಹೇಳಲ್ಲ, ಇದರಲ್ಲಿ ಏಟಿದೆಯಲ್ಲ, ಇದು ಬೇರೆ ಎಲ್ಲ ಗಿಡಮೂಲಿಕೆ ಗಿಡಗಳಿಗಿಂತ ಸ್ವಲ್ಪ ಉರಿ ಜಾಸ್ತಿ ಇದರಲ್ಲಿ. ಯಾಕಂದರೆ ಇದೊಂಥರ ಈಗ ಏನು ಒಂದು ಸುತ್ತು ಹೊಡೆದ್ಬಿಟ್ಟು ಹಾವು ಥರ ಏನಂತಾರೆ ಚಾವಟಿ ಥರ ಒಂದು ಹೊಡಿತದೆ. ಅದೇ ಟೈಮಲ್ಲಿ ಇದಕ್ಕೊಂದು ಸ್ವಲ್ಪ ಸ್ಟ್ರೆಂತ್ ಕೂಡ ಇದೆ. ಒಂಥರ ಮಸ್ತ್ ಗಿಡ. ನಮ್ಮ ಏನಂತಾರೆ ಹೇಳಿ, ಹಳೆಯ ಗಿಡಮೂಲಿಕೆ ಇದು. ಇಲ್ಲಿ ಬಂದ ನೆನಪಾಯಿತು, ಅದಕ್ಕೆ ಶೇರ್ ಮಾಡುವ ಅಂತ ಅಂದ್ಕೊಂಡೆ. ಧನ್ಯವಾದಗಳು.